ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ಸೆಳೆಯುತ್ತಿರುವುದದೊಂದು ಹೊರ ಬೆಡಗಿನೆಳೆಗಳೆನ್ನೊಳಗಿನಸುವನೆಲ್ಲವನು ಕಟ್ಟಿನೆಂಬಿಗಿದು ಎಳೆದಾಟವೇಂ ಋಣಾಕರ್ಷಣೆಯೋ ಸೃಷ್ಟಿ ವಿಧಿಯೊಳತಂತ್ರವೋ ನೋಡು ಮಂಕುತಿಮ್ಮ. 51ನೇ ಕಗ್ಗ ಇದು. ಸೆಳೆಯುತ್ತಿರುವುದು ಅದೊಂದು ಹೊರ ಬೆಡಗಿನ ಎಳೆಗಳು ಎನ್ನೊಳಗಿನ ಹಸುವನೆಲ್ಲವನು ಕಟ್ಟಿನಿಂಬಿಗಿದು ಎಳೆದಾಟವೇಂ ಋಣಾಕರ್ಷಣೆಯೋ ಸೃಷ್ಟಿ ವಿಧಿಯೊಳತಂತ್ರವೋ ನೋಡು. ಇದೇ ಸಾಲಿನಲ್ಲಿ ಅಂದರೆ ಯಾವುದೋ ಒಂದು ಹೊರಗಿನ ಯಾವುದೋ ಒಂದು ಶಕ್ತಿ ನನ್ನ ಒಳಗಿನ ಹಸು ಅಂದರೆ ಉಸಿರು ಪ್ರಾಣ ಅದನ್ನೆಲ್ಲವನ್ನು ಕಟ್ಟಿ ಬಿಗಿದು ಎಳೀತಾ ಇರೋ ಅಷ್ಟು ತೀವ್ರವಾದ ಎಳೆತ ಹೊರಗಿನಿಂದ ಎಲ್ಲಿಂದನೋ ಬರ್ತಾ ಇದೆ. ಇದು ಏನು ಋಣಾಕರ್ಷಣೆಯೋ? ಋಣ ಅಂತ ಅಂದರೆ ಇಲ್ಲಿ ಪೂರ್ವಜನ್ಮದ ಕರ್ಮವೋ ಪೂರ್ವಜನ್ಮದ ಸೆಳೆತವೋ ಸೃಷ್ಟಿ ವಿಧಿಯ ಒಳತಂತ್ರನೋ ಏನದು? ಯೋಚನೆ ಮಾಡು, ನೀನೇ ಯೋಚನೆ ಮಾಡು ಅಂತ ಹೇಳ್ತಾರೆ. ಇಂಥ ತೀವ್ರವಾದ ಸೆಳೆತ ನಾವೆಲ್ಲರೂ ನಮ್ಮಲ್ಲಿ ಬಹಳಷ್ಟು ಜನ ನಮ್ಮ ಬದುಕಿನಲ್ಲಿ ಅನುಭವಿಸಿರ್ತೀವಿ. ಮತ್ತು ಇದೇ ಸಾಲಿನಲ್ಲಿ ಸುಮಾರು ಜನ ದೊಡ್ಡ ದೊಡ್ಡ ಕವಿಗಳು ಬರೆದಿರೋದನ್ನು ನೀವು ಕೇಳಿರಬಹುದು. ಉದಾಹರಣೆಗೆ GSS ಬರೀತಾರೆ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲೆನೆ ಒಂದು ದಿನ ಕಡಲನ್ನು ಸೇರಬಲ್ಲೆನೆ ಒಂದು ದಿನ ಅಂತ. ಅದೇ ಸಾಲಿನಲ್ಲಿ ಅಡಿಗರು ಬರೀತಾರೆ, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಹೂವು ಹಾಸಿಗೆ ಚಂದ್ರ ಚಂದನ ಬಾಹುಬಂಧನ ಚುಂಬನ ಇಷ್ಟು ಸಾಕೆಂದಿದ್ದೆಯಲ್ಲೋ ಮತ್ತೆ ಏನಿದು ಬೇಸರ ಅಂತ. ನಮ್ಗೆ ಇಷ್ಟು ಸಾಕು ಅಂತ ನಮ್ಗೆ ಅನಿಸಿರುತ್ತೆ, ಬದುಕೋದಕ್ಕೆ ಜೀವದಿಂದ ಇರೋದಕ್ಕಷ್ಟು ಸಾಕಿರುತ್ತೆ. ಆದರೆ ಅದನ್ನು ಮೀರಿದ ಒಂದು ಸೆಳೆತ ನಮ್ಮಲ್ಲಿ ಎಷ್ಟೋ ಜನರಿಗೆ ಆಗುತ್ತೆ. ಆ ಸೆಳೆತದ ಬಗ್ಗೆ ಬರೀತಾರೆ ಇದನ್ನು. ಈ GSS ಆಗಲಿ ಅಡಿಗರಾಗಲಿ ಈಗ DVG ಅವರ ಈ ಕಗ್ಗವಾಗಲಿ ಆ ಒಂದು ಸೆಳೆತದ ಬಗ್ಗೆ ಹೇಳುತ್ತೆ. ಇದಕ್ಕೆ ನಾನು ನಿಮಗೆ ಒಂದು ಕರೆಕ್ಟಾದ ಉದಾಹರಣೆ ಕೊಡಬೇಕು ಅಂದರೆ, ನನ್ನ ಸ್ನೇಹಿತೆ ಬಹಳ ಪ್ರತಿಭಾವಂತೆ ನಟಿ ಪದ್ಮಜಾ ರಾವ್ ಅಂತ, ನೀವೆಲ್ಲ ಕೇಳಿರಬಹುದು, ಅವರ ನಟನೆಯನ್ನು ನೋಡಿರ್ತೀರ ಸಿನಿಮಾಗಳಲ್ಲಿ ಧಾರಾವಾಹಿಗಳಲ್ಲಿ. ಅವರ ಮಗ ಸಂಜೀವ್ ಅಂತ. ಆ ಹುಡುಗನಿಗೆ ಚಿಕ್ಕ ವಯಸ್ಸಿನಿಂದಲೂ ಈ ಸರೀಸೃಪಗಳ ಬಗ್ಗೆ ಅಟ್ರಾಕ್ಷನ್. ಅಂದರೆ ಹಾವು, ಓತಿಕ್ಯಾತ, ಹೀಗೆ ಸರಿದಾಡುವಂತಹ ಜೀವಿಗಳ ಬಗ್ಗೆ ಒಂದು ವಿಚಿತ್ರವಾದ ಆಕರ್ಷಣೆ. ಅದ್ರ ಬಗ್ಗೆ ತಿಳ್ಕೊಬೇಕು, ಅದ್ರ ಬಗ್ಗೆ ಸುಮ್ಮನೆ ಈ ಮಕ್ಕಳಿಗೆ ಝೂನಲ್ಲಿ ಹೋಗಿ ಪ್ರಾಣಿನ ನೋಡೋ ಆಸಕ್ತಿ ಇರುತ್ತಲ್ಲ, ಆ ಥರ ಆಸಕ್ತಿ ಅಲ್ಲ ಅದು. ಅದೊಂದು ವಿಚಿತ್ರವಾದ ಪ್ಯಾಷನ್. ಅವುಗಳ ಜೊತೆ ಇರಬೇಕು, ಅವುಗಳ ಲೈಫ್ ಸ್ಟೈಲ್ನ ಸ್ಟಡಿ ಮಾಡಬೇಕು, ಅವುಗಳನ್ನು ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕು ಅನ್ನುವ ತುಡಿತ ಅದೆಷ್ಟು ತೀವ್ರವಾಗಿತ್ತು ಅಂತ ಅಂದರೆ, ಒಬ್ಬನೇ ಮಗ, ಅವನನ್ನು ಹಾವು ಹಲ್ಲಿ ಜೊತೆ ಕೆಲಸ ಮಾಡುವಂಥ ಕಳಿಸೋದಕ್ಕೆ ತಂದೆ ತಾಯಿಗಳ ಮನಸ್ಸು ಒಪ್ತಾ ಇರಲಿಲ್ಲ. ಹಾಗಾಗಿ ಅದನ್ನು ತಡೀತಾ ಇದ್ರು. ಆದರೆ ಆ ಹುಡುಗನಿಗೆ ಅದರ ಸೆಳೆತ ಎಷ್ಟು ತೀವ್ರವಾಗಿತ್ತು ಅಂದರೆ, ಒಂದು ಸಲ ಚೆನ್ನೈನ ಸ್ನೇಕ್ ಪಾರ್ಕಲ್ಲಿ ವಾಚ್ಮನ್ ಕೆಲಸಕ್ಕೆ ಕಾಲ್ ಫಾರ್ ಮಾಡಿದ್ರಂತೆ. ಈ ಹುಡುಗ ಅದಕ್ಕೆ ಅಪ್ಲೈ ಮಾಡಿಕೊಂಡು ರಾತ್ರೋರಾತ್ರಿ ಹೊರಟು ಬಿಟ್ಟಿದ್ದ. ಅದು ಅವರಿಗೆ ತಿಳಿದು ಮಗನನ್ನು ಮನೆಯಲ್ಲೇ ಉಳಿಸಿಕೊಂಡು ಆ ಮಟ್ಟದ ಪ್ಯಾಷನನ್ನು ಅರ್ಥೈಸ್ಕೊಳಕ್ಕಾಗದೆ, ಮಗುಗೆ ಬೇಡ ಅನ್ನೋಕ್ಕಾಗದೆ ಅವರು ಒದ್ದಾಡ್ತಾ ಇರುವಾಗ ಯಾರೋ ಒಬ್ಬರು ಹಿರಿಯರು ಅವ್ರಿಗೆ ಹೇಳಿದ್ರಂತೆ, ಅವನ ಆಸೆ ಪಟ್ಟು ಹೋಗ್ತಾ ಇದ್ದಾನೆ, ಅವುಗಳನ್ನು ಪ್ರೀತಿಸ್ಕೊಂಡು ಹೋಗ್ತಾ ಇದ್ದಾನೆ, ಹಾಗಾಗಿ ಅವುಗಳಿಂದನೂ ಅವನಿಗೆ ಏನೂ ತೊಂದರೆ ಆಗೋದಿಲ್ಲ. ಈ ಕೆಲಸನಲ್ಲದೆ ನೀವು ಇನ್ಯಾವ ಕೆಲಸ ಅವನಿಗೆ ಮಾಡೋಕ್ಕೆ ಹೇಳಿದ್ರು ಅವನ ಬದುಕಿನಲ್ಲಿ ಸುಖವಾಗಿರೋದಿಲ್ಲ, ಯೋಚನೆ ಮಾಡಿ ಅಂತ. ಕೊಟ್ಟ ಕೊನೆಯಲ್ಲಿ ಎಲ್ಲ ತಂದೆ ತಾಯಿಗಳಿಗೂ ಬೇಕಾಗೋದು ತನ್ನ ಮಗು ಅಥವಾ ತನ್ನ ಮಗ ಅಥವಾ ಮಗಳು ಸುಖವಾಗಿರೋದೆ. ಹಾಗಾಗಿ ಅವರು ಬಿಟ್ಟರು. ಇವತ್ತು ಸಂಜೀವ್ ಭಾರತದ ಅನೇಕ ಅನ್ಟೇಮ್ಡ್ ಅಂದರೆ ಮನುಷ್ಯನ ಎಂಟ್ರಿನೇ ಆಗಿಲ್ಲದೆ ಇರುವಂತಹ ದಟ್ಟವಾದ ಕಾಡುಗಳಲ್ಲಿ ಉಳಿದು ದಿನಗಟ್ಟಲೆ ಅಲ್ಲಿ ಹಾವು ಹಲ್ಲಿ ಅಂತ ಸರೀಸೃಪಗಳನ್ನು ಸ್ಟಡಿ ಮಾಡಿ ಅವನು ತೆಗೆಯೋ ವಿಡಿಯೋ ಕ್ಲಿಪ್ಗಳು ಇವತ್ತು ನ್ಯಾಷನಲ್ ಜಿಯೋಗ್ರಫಿಕ್, ಡಿಸ್ಕವರಿ ಇಂಥ ಚಾನೆಲ್ಗಳಲ್ಲಿ ಟೆಲಿಕಾಸ್ಟ್ ಆಗುತ್ತೆ. ಅವನು ಮಾಡಿದ ಡಾಕ್ಯುಮೆಂಟ್ರಿಗಳು ಅಲ್ಲಿ ಟೆಲಿಕಾಸ್ಟ್ ಆಗುತ್ತೆ. ನಮ್ಮ ಮಣ್ಣಿನ ನಮ್ಮ ದೇಶದ ಕಾಡುಗಳ ಪ್ರಾಣಿಗಳು ಇವತ್ತು ಲೋಕದ ಮಟ್ಟದಲ್ಲಿ ಅವನು ಹೆಸರು ಮಾಡ್ತಾ ಇದ್ದಾನೆ ಅವುಗಳನ್ನು ಮಾಡಿ. ಅಷ್ಟು ಸ್ಟ್ರಾಂಗ್ ತುಡಿತ, ಹೊರಗಿನ ಯಾವುದೋ ಒಂದು ಹೊರ ಬೆಡಗಿನ ಎಳೆ ಅವನ ಹಸುವನ್ನೆಲ್ಲವನ್ನು ಕಟ್ಟಿನಿಂದ ಬಿಗಿದು ಎಳಿತಾ ಇರೋದನ್ನು, ಇದನ್ನು ಋಣಾಕರ್ಷಣೆ ಅಥವಾ ಯಾವುದೋ ಪೂರ್ವಜನ್ಮದ ಆಕರ್ಷಣೆ ಅಂತ ಕರೀದೆ ಇನ್ನೇನು ಕರೆಯೋದಕ್ಕಾಗುತ್ತೆ? ಅಥವಾ ಸೃಷ್ಟಿಯ ವಿಧಿಯೊಳತಂತ್ರವು. ಹಾಗೊಂದು ಸ್ಟಡಿ, ಹಾಗೊಂದು ಡಾಕ್ಯುಮೆಂಟೇಷನ್ನಿನ ಅಗತ್ಯ ಇದ್ದಿದ್ದರಿಂದ ಹೀಗೊಂದು ಮಗುವಿಗೆ ಆ ಪ್ಯಾಷನ್ನ ಹುಟ್ಟಿಸಿ
ಇದನ್ನು ತೀರಿಸ್ಕೊಳ್ತೋ ಸೃಷ್ಟಿ ಗೊತ್ತಿಲ್ಲ. ನಮ್ಮೆಲ್ಲರಲ್ಲೂ ಆ ಥರ ನಮ್ಮ ಮಕ್ಕಳಲ್ಲೇ ಅಥವಾ ನಮ್ಮಗಳಲ್ಲೇ ಹಾಗೊಂದು ತಡೆಯಲಾರದ ತುಡಿತಾ ಇರುತ್ತೆ. ನಾನು ಚಿಕ್ಕವಳಾಗಿದ್ದಾಗ ನಮ್ಮಮ್ಮನ್ನ ಒಂದು ಸಲ ಕೇಳಿದೆ, ನೀನಾಸಮ್ಗೆ ಕಾಲ್ಫರ್ ಮಾಡಿದ್ದಾರೆ, ನಾನು ಹೋಗ್ಲಾ ಅದಕ್ಕೆ ಅಂತ. ನಮ್ಮಮ್ಮ, ನೀನು ಮಾಡು, ಮುಂದೆ ನಟನೆಯೇ ನಿನಗೆ ಹೊಟ್ಟೆ ತುಂಬಿಸುವ ಸಾಧನವಾಗಲಿ, ಆದರೆ ವಿದ್ಯೆ ಮುಗಿಸು, ವಿದ್ಯೆ ಬ್ರೆಡ್ಡು ಇದೆಲ್ಲ ಬಟರ್, ಫಸ್ಟು ಬ್ರೆಡ್ನ ವ್ಯವಸ್ಥೆ ಮಾಡ್ಕೊ ಅಂತ ಹೇಳಿದರು. ಹಾಗಾಗಿ ನಾನು ವಿದ್ಯೆ ಮುಂದುವರಿಸದೆ ಓದುವಷ್ಟನ್ನು ಓದಿದೆ. ಬಟ್ ಕೊನೆಗೆ ನನ್ನ ಕೈ ಹಿಡಿದಿದ್ದು, ನನ್ನನ್ನು ಮುಂದುವರಿಸ್ತಾ ಇರೋದು, ನನ್ನನ್ನು ಜೀವಂತವಾಗಿಟ್ಟಿರೋದು ನನ್ನ ನಟನೆಯೇ. ಆ ಸೆಳೆತ ನನ್ನ ಹಸುವನ್ನೆಲ್ಲವನ್ನು ಕಟ್ಟಿನಿಂದ ಬಿಗಿದು ನನ್ನನ್ನು ಎಳ್ಕೊಂಡು ಮುಂದುವರಿಸ್ತಾ ಇದೆ. ಹಾಗೊಂದು ಸೆಳೆತ ನಿಮ್ಮಲ್ಲಿದ್ದರೆ ಅದನ್ನು ಫಾಲೋ ಮಾಡಿ. ಅದು ನಿಮ್ಮನ್ನು ಬದುಕಿರುವ ಹಾಗೆ ಮಾಡುತ್ತೆ, ಜೀವಂತವಾಗಿರೋ ಹಾಗೆ ಮಾಡುತ್ತೆ. ನಿಮ್ಮ ಮಕ್ಕಳಲ್ಲಿ ಅಂಥ ಪ್ಯಾಷನ್ ಇದ್ದರೆ ಅದನ್ನು ಗುರುತಿಸಿ, ಪ್ರೋತ್ಸಾಹಿಸಿ, ಬೆಳೆಸಿ. ಬದುಕು ಸುಂದರವಾಗುತ್ತೆ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.